ವೀಕ್ಷಕರೇ, ಜಿ ಕನ್ನಡ ವಾಹಿನಿಯ ಲಕ್ಷ್ಮೀ ನಿವಾಸ ಸೀರಿಯಲ್ ತನ್ನ ಪ್ರೇಕ್ಷಕರಿಗೆ ಅತಿ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಶ್ರೀಕಾಂತ್ ಪಾತ್ರ ಮಾಡ್ತಿದ್ದಂತಹ ನಟ ರಘು ಮುಖರ್ಜಿ ಅವರು ಮತ್ತೆ ಲಕ್ಷ್ಮೀ ನಿವಾಸ ಸೀರಿಯಲ್ ಗೆ ಕಮ್ಬ್ಯಾಕ್ ಮಾಡಿದ್ದು, ಅದರಲ್ಲೂ ಶ್ರೀಕಾಂತ್ ಮತ್ತು ಜಯಂತ್ ಇಬ್ರು ಕೂಡ ಸೇರಿ ಫೈಟ್ ಮಾಡ್ತಿರುವಂತಹ ದೃಶ್ಯಗಳು ಲಕ್ಷ್ಮೀ ನಿವಾಸ ಸೀರಿಯಲ್ ನ ಪ್ರೇಕ್ಷಕರಿಗೆ ಸಾಕಷ್ಟು ಕುತೂಹಲವನ್ನ ಹೆಚ್ಚು ಮಾಡಿದ್ದು, ಅವತ್ತು ಆಕ್ಸಿಡೆಂಟ್ ಆಗಿ ಸತ್ತಿದ್ದಂತಹ ಶ್ರೀಕಾಂತ್ ಅವರು ಮತ್ತೆ ಹೇಗೆ ಬದುಕಿ ಬಂದಿದ್ದಾರೆ, ಶ್ರೀಕಾಂತ್ ತಾಯಿ ಕೂಡ ಬದುಕಿದ್ದಾರಾ ಅನ್ನುವ ಸಾಕಷ್ಟು ಅನುಮಾನಗಳನ್ನು ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ರೇಕ್ಷಕರಲ್ಲಿ ಉಂಟು ಮಾಡಿದೆ. ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಶ್ರೀಕಾಂತ್ ಅವರು ಅವತ್ತು ಸತ್ತಿರಲಿಲ್ಲ, ಅದರ ಬದಲು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ಗಳ ಅಚಾತುರ್ಯದಿಂದ ದೇಹ ಬದಲಾಗಿದ್ದು, ಯಾರೋ ಸತ್ತಿದ್ದನ್ನ ಶ್ರೀಕಾಂತೆ ಸತ್ತಿದ್ದು ಅಂತ ಭಾವನಾ ಮತ್ತು ಶ್ರೀಕಾಂತ್ ಕುಟುಂಬಸ್ಥರಿಗೆ ಡಾಕ್ಟರ್ಗಳು ತಿಳಿಸಿದ್ದು, ಶ್ರೀಕಾಂತ್ ಅವರು ಇಷ್ಟು ದಿನ ಯಾವುದೇ ನೆನಪಿಲ್ಲದೆ ಕೋಮಾದಲ್ಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಕೆಲವು ಲಕ್ಷ್ಮೀ ನಿವಾಸ ಫ್ಯಾನ್ಸ್ ಪ್ರಕಾರ ಶ್ರೀಕಾಂತ್ ಅವರಿಗೆ ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆಯ ಪ್ರಯತ್ನ ಅಂತ ಗೊತ್ತಾಗಿದ್ದು, ಡಾಕ್ಟರ್ಗಳ ಕಣ್ತಪ್ಪಿಸಿ ಶ್ರೀಕಾಂತ್ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದರು ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ಇತ್ತೀಚೆಗೆ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳನ್ನ ಕೊಡ್ತಿದ್ದು, ಯಾರೆಲ್ಲ ಶ್ರೀಕಾಂತ್ ಅವರು ಕಂಬ್ಯಾಕ್ ಮಾಡುವಂತಹ ಆ ಎಪಿಸೋಡ್ ಗಳನ್ನ ನೋಡೋದಿಕ್ಕೆ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.